ನಮಸ್ಕಾರ ಸ್ನೇಹಿತರ. ಚಳಿಗಾಲದ ಅಧಿವೇಶನದಲ್ಲಿ ಬರೀ ಗೃಹಲಕ್ಷ್ಮಿದೇ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ನಿಮಗೆ ಆಲ್ರೆಡಿ ಸ್ವಲ್ಪ ಜನರು ನೋಡಿರ್ತೀರಿ, ಸ್ವಲ್ಪ ಜನ ನೋಡಿರೋದಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ 5,000 ಕೋಟಿ ಹಣದ ಧೋರಣೆ ನುಂಗು ಹಾಕಿದ್ರ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಏನು ಧೋರಣೆ ಬಂದಿದೆ, ಈ ಗೃಹಲಕ್ಷ್ಮಿ ದುಡ್ಡನ್ನು ನುಂಗು ಹಾಕಿದ್ರ, ಈ ಒಂದು ವಿಡಿಯೋನ ಸ್ವಲ್ಪ ನೋಡ್ಕೊಂಡು ಬನ್ನಿ. ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. ಆಗಸ್ಟ್ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. 1000 ಸುಳ್ಳು ಹೇಳಿ ಒಂದು ಮದುವೆಯನ್ನ ಮಾಡಿಸಿ ಅಂತಕ್ಕಂತಹ ಗಾದೆ ಮಾತಿದೆ. ಆದರೆ ಇಲ್ಲಿ 1000 ಸುಳ್ಳು ಹೇಳುವುದಲ್ಲ, ಒಂದಿಷ್ಟು ಸುಳ್ಳುಗಳನ್ನು ಹೇಳಿ 5,000 ಕೋಟಿ ಹಣವನ್ನು ನುಂಗಿ ಹಾಕುವಂತಹ ಕೆಲಸಕ್ಕೆ ಕೈ ಹಾಕಿದಾರಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಾಹಿತಿ ಹರಿದಾಡ್ತಾ ಇದೆ. ಒಮ್ಮೆ ಸದನದಲ್ಲಿ ಈ ಫೆಬ್ರವರಿ ಮಾರ್ಚ್ ಕ್ಲಿಯರ್ ಆಗಿದೆ, ಆಗಸ್ಟ್ವರೆಗೂ ಕೂಡ ಕ್ಲಿಯರ್ ಆಗಿದೆ. ಅಂದರೆ 23ನೇ ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಆಗಿತ್ತು, ಹಾಗಾಗಿ ಅಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಜೊತೆಗೆ ತದನಂತರ ಲೆಕ್ಕಾಚಾರ ಮಾಡಿ ತದನಂತರ ಮತ್ತೊಂದು ಅಪ್ಡೇಟ್ ಕೊಡ್ತಾರೆ. ನಾನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ದುಡ್ಡನ್ನು ನಾವು ಹಾಕಿರಲಿಲ್ಲ, ಅದು ಲೆಕ್ಕಾಚಾರ ಮಾಡಿದಾಗ ಈಗ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ 2 ತಿಂಗಳನ್ನು ಹಾಕಿಕೊಡ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟು ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ದರೆ ಕ್ಷಮಿಸಬೇಕಂತ ಕ್ಷಮೆಯನ್ನು ಕೂಡ ಆಚಿಸ್ತಾರೆ. ಹೊರಗಡೆ ಒಂದು ವಿಷಯ, ಒಳಗಡೆ ಒಂದು ವಿಷಯ. ಇಷ್ಟೆಲ್ಲ ಅಧಿವೇಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಮಾಧ್ಯಮದವರ ಜೊತೆಗೆ ಮಾತುಕತೆ ಮಾಡುವಾಗ ಹೇಳ್ತಾರೆ, ನನ್ನ ಮಾತಿಗೆ ನಾನು ಬದ್ಧ, ನಾನು ಏನು ಹೇಳಿದ್ದೀನಿ ಅಷ್ಟು ಕಂತುಗಳನ್ನು ಹಾಕಿಕೊಡ್ತೇನೆ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ 5,000 ಕೋಟಿ ಹಣವನ್ನು ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಮೊದಲಿಗೂ ಕೂಡ ಹೇಳ್ತಾ ಇದ್ರು ಹಾಕಿದ್ದೇವೆ ಅಂತ. ಈಗ ಮಾಧ್ಯಮದಲ್ಲಿ ಕೂಡ ಹೇಳಿದ್ರು ಹಾಕಿದ್ದೇವೆ ಅಂತ, ಮತ್ತು ಅಧಿವೇಶನದಲ್ಲಿ ಮೊದಲು ಕೂಡ ಹಾಕಿದ್ದೇವೆ ಅಂತ ಹೇಳಿದ್ರು. ಯಾವಾಗ BJP ನಾಯಕರು ಪ್ರೆಷರನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರು, ನೀವು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳವನ್ನು ಹಾಕಿಲ್ಲ ಇನ್ನೂ ಕೂಡ ಅಂತ ಹೇಳಿಬಿಟ್ಟು ಪ್ರೆಷರನ್ನು ಹಾಕಿದ್ರು. ಆವಾಗ ಮತ್ತೆ ಒಪ್ಕೊಳ್ತಾರೆ, ನಾನು ಲೆಕ್ಕಾಚಾರ ಮಾಡಿ ನೋಡಿದೆ, ಇಲ್ಲಿ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳವನ್ನು ಹಾಕಿರಲಿಲ್ಲ ಅಂತ ಅಪ್ಡೇಟನ್ನು ಕೊಡ್ತಾರೆ. ಮೊದಲಿಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಇಟ್ಕೊಂಡು ಮಾತ್ರ ಗೃಹಲಕ್ಷ್ಮಿಯನ್ನು ಪ್ರಾರಂಭಿಸಿದ್ರು. ತದನಂತರ ಗೃಹಲಕ್ಷ್ಮಿಯಲ್ಲಿ ಒಂದಾದ್ಮೇಲೆ ಒಂದು ರೂಲ್ಸು, ಮತ್ತಾದ್ಮೇಲೆ ಮತ್ತೊಂದು ರೂಲ್ಸು, ಈ ರೀತಿ ರೂಲ್ಸ್ಗಳ ಮೇಲೆ ರೂಲ್ಸನ್ನು ಹೇರ್ತಾ ಗೃಹಲಕ್ಷ್ಮಿಯರನ್ನು ರೇಷನ್ ಕಾರ್ಡ್ಗಳಿಂದ ಹೊರಗಿಡುವಂತಹ, ಫಿಲ್ಟರ್ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ಆಗ್ತಾ ಇದ್ವು, ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ರು. ಇಲ್ಲಿವರೆಗೂ ಕೂಡ ನೀವು ಗಮನದಲ್ಲಿ ಇರಬಹುದು ಅಥವಾ ಇಲ್ಲದೆ ಇರಬಹುದು, ರೇಷನ್ಸ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವಂತಹ ಅವಕಾಶನೇ ಸರ್ಕಾರ ಕೊಡ್ತಾ ಇಲ್ಲ. ಯಾಕಂದರೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಆದರೆ ಸರ್ಕಾರ ಮತ್ತೆ ತಲೆ ಮೇಲೆ ತಟ್ಟು ಹಾಕೊಳ್ಳುವಂತಹ ಈಗ ಸಾಧ್ಯತೆ ಇದೆ. ಯಾಕಂದರೆ ಸಾಲ ಸೂಲಗಳು ಈಗ ಸಾಕಷ್ಟು ಆಗಿದೆ, ಇನ್ನೂ ಸಾಲವನ್ನು ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಗೃಹಲಕ್ಷ್ಮಿಯಲ್ಲಿ ಇನ್ನೂ ಗೃಹಲಕ್ಷ್ಮಿಯರ ಸಂಖ್ಯೆ ಹೆಚ್ಚಾಗತ್ತೆ. ಯಾಕಂತ ಕೇಳಿದ್ರೆ ರೇಷನ್ಸ್ ಕಾರ್ಡ್ಗಳು ಹೇಗೆ ಹೆಚ್ಚಾಗತ್ತೆ ಹಾಗೆ ಗೃಹಲಕ್ಷ್ಮಿ ದುಡ್ಡು ಕೂಡ ಹೆಚ್ಚಳ ಆಗಿ ಕೊಡಬೇಕಾಗತ್ತೆ. ಇಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬರಬಾರ್ದು ಅಂತ ಹೇಳಿಬಿಟ್ಟು ರೇಷನ್ಸ್ ಕಾರ್ಡ್ಗಳಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಇನ್ನು ರೇಷನ್ ಕಾರ್ಡ್ಗಳಿಗೆ ಅವಕಾಶ ಕೊಡಿ ಅಂತ ಬಹಳಷ್ಟು ಜನ ಗೋಗರಿತಾ ಇದ್ದಾರೆ. ಅವಕಾಶ ಕೊಟ್ಟಿದ್ದೇ ಆದರೆ ಸ್ನೇಹಿತರ ಸರ್ಕಾರ ತಲೆ ಮೇಲೆ ತಟ್ಟು ಹಾಕೋದು ನಿಶ್ಚಿತ, ಹಾಗಾಗಿ ಅವಕಾಶ ಕೊಡ್ತಾ ಇಲ್ಲ. ಇನ್ನು ಅವಕಾಶ ಯಾವಾಗ ಸಿಗತ್ತೆ ಅಂತ ನೀವು ಕೇಳೋದಾದರೆ, ಒಂದು ಕಾಂಗ್ರೆಸ್ ಪಕ್ಷ ಇಲ್ಲಿಂದ ಹೋಗಬೇಕು ಅಥವಾ ಈ ಗ್ಯಾರಂಟಿ ಯೋಜನೆಗಳನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕು. ಅಲ್ಲಿವರೆಗೂ ಕೂಡ ನಿಮಗೆ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ಹೊಸ ದಂಪತಿಗಳು ಮದುವೆ ಆಗಿರ್ತಾರೆ, ಅವರ ಸಂಸಾರವನ್ನು ಅವರು ನಡೆಸ್ತಾ ಇರ್ತಾರೆ ಅಥವಾ ಬೇರೆ ಕಡೆ ವಲಸೆ ಹೋಗಿ ನಡೆಸ್ತಾ ಇರ್ತಾರೆ. ಅಲ್ಲಿಯೇ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ವಾಸವಾಗಿರ್ತಾರೆ. ಅವ್ರಿಗೂ ಕೂಡ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಆದರೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇದೇ ಒಂದು ತೊಂದರೆಯಿಂದ ಜನತೆಯೂ ಕೂಡ ಹೇಳ್ತಾ ಇದೆ, ರೇಷನ್ ಕಾರ್ಡ್ಗಳಿಗೆ ಅವಕಾಶ ಮಾಡಿಕೊಡಿ. ಇದನ್ನು ಹೊರತುಪಡಿಸಿ ರೇಷನ್ ಕಾರ್ಡ್ಗಳಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಬೋದು,
ಹೆಸರನ್ನು ತೆಗಿಬಹುದು ಅಥವಾ ಅಪ್ಡೇಟ್ ಮಾಡಿಸ್ಬೋದು ಅಥವಾ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೋದು. ಆದರೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸರ್ಕಾರ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಗೊತ್ತಾಯ್ತಲ್ವಾ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಆಕ್ರೋಶವನವನ್ನು ಹೌದು 1 ತಿಂಗಳದ್ದು ಹಾಕ್ತಾರೆ, 2 ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಈ ರೀತಿ ನಡೀತಾನೆ ಇದೆ. ಪ್ರತಿಯೊಂದು ತಿಂಗಳಲ್ಲಿ ಕೂಡ ಈ ರೀತಿ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಅಂತಲೂ ಕೂಡ ಹಾವಳಿ ಎದ್ದಿತ್ತು. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವೆಶ್ಚನ್ ಮಾಡಿದಾಗ ಮಾಧ್ಯಮದವರು ಅವರಿಗೆ ಹೇಳ್ತಾರೆ, ಅವರು ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಮಾತನ್ನು ಕೊಟ್ಟಿದ್ವಿ, ಆದರೆ ಅದನ್ನು ನಾವು ನುಡಿದಂತೆ ನಡ್ಕೊಳ್ತೀವಿ, ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಹಣಕಾಸಿನ ಕೊರತೆ ಇಲ್ಲ, ಸೊ ನಮ್ಮ ಸರ್ಕಾರ ಸುರಕ್ಷಿತವಾಗಿ ನಡೀತಾ ಇದೆ, ಯಾವುದೇ ತೊಂದರೆ ಇಲ್ಲ, ನಾವು ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಕೂಡ ಈ ದುಡ್ಡನ್ನು ಕೊಡ್ತಾ ಇರ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಈ ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ನಾವು ದುಡ್ಡನ್ನು ಹಾಕ್ತಾನೆ ಇರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಇಲ್ಲಿ ಸೃಷ್ಟಿಸ್ತಾ ಇದ್ದಾವೆ. ಬರೀ 23ನೇ ಕಂತಿನ ಹಣ ಹಾಕಿದ್ರು, ಇಲ್ಲಿ ದಸರಾ ಹಬ್ಬಕ್ಕೆ 22ನೇ ಕಂತಿನ ಹಾಕಿದ್ರು, ಅದಾದ ಮೇಲೆ ಇಲ್ಲಿವರೆಗೂ ಕೂಡ ದುಡ್ಡನ್ನು ಹಾಕಿರಲಿಲ್ಲ, ದೀಪಾವಳಿಗೂ ಕೂಡ ಹಾಕಲಿಲ್ಲ. ಕೊನೆಯದಾಗಿ 23ನೇ ಕಂತಿನ ಹಣ ಮೊನ್ನೆ ತಾನೇ ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಇನ್ನು 24ನೇ ಕಂತಿನ ಹಣ ಕೂಡ ಹಾಕಬೇಕು. 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳದು, 26ನೇ ಕಂತಿನ ಹಣ ನವೆಂಬರ್ ತಿಂಗಳದು, ಹಾಗೆ ಡಿಸೆಂಬರ್ ಕೂಡ ಮುಗಿತಾ ಬಂತು, ಇದು ಕೂಡ ಹಾಕಬೇಕು. ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಂದರೆ ಹಿಂದಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರಲ್ವಾ, ಒಪ್ಕೊಂಡಿದ್ದಾರಲ್ವಾ, ಆ ಕಂತನ್ನು ಹಿಡಿದ್ರೆ ಸುಮಾರು 6 ಕಂತುಗಳು. ಟೋಟಲಿ ಇಲ್ಲಿ ಸ್ನೇಹಿತರೆ 15,000 ಕೋಟಿ ವೆಚ್ಚ ಸರ್ಕಾರ ಮಾಡಬೇಕಾಗಿದೆ, ದುಡ್ಡನ್ನು ಕೊಡಬೇಕಾಗಿದೆ ಗೃಹಲಕ್ಷ್ಮಿಯರಿಗೆ. ಒಂದು ಕಂತಿಗೆ 2,500 ಕೋಟಿ ಖರ್ಚು ವೆಚ್ಚ ಆದರೆ 4 ಕಂತುಗಳಿಗೆ 10,000 ಕೋಟಿ, 6 ಕಂತುಗಳಿಗೆ 15,000 ಕೋಟಿ ಹಣವನ್ನು ಖರ್ಚು ವೆಚ್ಚ ಮಾಡಬೇಕಾಗಿದೆ. ಆದರೆ ಯಾವಾಗ ಕೊಡುತ್ತೆ ಅನ್ನುವಂಥದ್ದನ್ನೇ ನಾವು ಕಾಯ್ತಾ ಇದ್ದೀವಿ. ಅದರಲ್ಲಿ ಈಗ ಸದ್ಯಕ್ಕೆ 2 ಕಂತುಗಳನ್ನು ಕೊಡಲಿಕ್ಕೆ ಮುಂದಾಗಬಹುದು, ಆದರೆ 6 ಕಂತುಗಳನ್ನು ಒಮ್ಮೆಲೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಸರ್ಕಾರ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ. ಮತ್ತು ಸದನದಲ್ಲಿ ಕೂಡ ಈಗ ಅಧಿವೇಶನದಲ್ಲಿ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿದ್ದೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಹಣಕಾಸು ಇಲಾಖೆ ಯಾರದ್ದು? ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ನಡೆಸ್ತಾ ಇದೆ ಅಂದ ಬಳಿಕ ಹಣಕಾಸು ಇಲಾಖೆನೂ ಕೂಡ CM ಅವರ ಆರ್ಡರ್ ಮೇಲೆ ದುಡ್ಡನ್ನು ಕಳಿಸ್ಬೇಕಲ್ವಾ? ಅದರದ್ದು ಕೂಡ ಆರ್ಡರ್, CM ಅವರ ಆರ್ಡರ್ ಕೂಡ ಹಣಕಾಸು ಇಲಾಖೆ ಕೇಳ್ತಾ ಇಲ್ಲ ಅಂದರೆ ಇದು ಯಾವ ನ್ಯಾಯ? ಸೊ ಯಾರಿಗೆ ಹೋಗಿ ನಾವು ಕೇಳಬೇಕು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ 5,000 ಕೋಟಿ ಹಣದ ಬಗ್ಗೆ ಈಗ ಲೆಕ್ಕಾಚಾರ ಮಾಡಿದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವುಗಳನ್ನು ಹಾಕಬೇಕಾಗಿದೆ. 2 ಕಂತುಗಳನ್ನು ಯಾಮಾರಿಸಿದ್ರು, ಅವುಗಳನ್ನು ಈಗ ಕೊಡಬೇಕಾಗಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರತಕ್ಕಂಥದ್ದು. ಸದ್ಯಕ್ಕೆ ಇದು ಎಲ್ಲ ಗೃಹಲಕ್ಷ್ಮಿಯರಿಗೆ ಮಾಹಿತಿ ಸುದ್ದಿ ಮುಟ್ಟಿರಬಹುದು. ನಾನೇ ನಿಮಗೆ ತಿಳಿಸಲಿಕ್ಕೆ ಒಂದು ಸ್ವಲ್ಪ ತಡ ಮಾಡಿದೆ, ನಾನು ಕೂಡ ಬ್ಯುಸಿ ಇದ್ದೆ, ಹಾಗಾಗಿ ತಿಳಿಸಿರಲಿಕ್ಕೆ ಆಗಿರಲಿಲ್ಲ. ಇನ್ನು ನಿಮಗೆ 6 ಕಂತುಗಳು ಬರಬೇಕಾಗಿದ್ದು ಸುಮಾರು 12,000 ಹಣವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಪಡ್ಕೊಳ್ತೀರಿ. ಸುಮಾರು 1,22 ಲಕ್ಷ ಫಲಾನುಭವಿಗಳಿದ್ರಿ. ಅದರಲ್ಲಿ ಇನ್ನೂ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನು ಕೂಡ ತೆಗೆದುಹಾಕಬಹುದು. ಯಾಕಂದರೆ ಎಷ್ಟು ಗೃಹಲಕ್ಷ್ಮಿಯರನ್ನು ಹೊರಗಿಡ್ತಾರೋ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ನೋಡ್ತಾರೆ ಹೊರತು ರೇಷನ್ ಕಾರ್ಡ್ಗಳಿಗೆ ಅವಕಾಶವನ್ನು ಅಪ್ಲೈ ಮಾಡಲಿಕ್ಕೆ ಕೊಡೋದಿಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ಹೋಗುತ್ತೋ ಅಥವಾ ಗ್ಯಾರಂಟಿ ಯೋಜನೆಗಳು ನಿಲ್ತಾವೋ ಅಲ್ಲಿವರೆಗೂ ಕೂಡ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಕಣ್ರಿ. ಇದು ನಿಮ್ಮ ಗಮನದಲ್ಲಿ ಇರಬೇಕಾದಂಥದ್ದು. ಕಳೆದ 2.5 ವರ್ಷದಿಂದ ಯಾವಾಗಲೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಇನ್ನೇನು ಕೊಡ್ತಾರೆ? ಸೊ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ನೋಡಬೇಕು. ಒಟ್ಟಾರೆಯಾಗಿ ಸದ್ಯಕ್ಕೆ ನಿಮಗೆ 6 ಕಂತುಗಳು ಬರ್ತಾ ಇದ್ದು ಅದರಲ್ಲಿ ಯಾವ್ಯಾವ ಕಂತುಗಳನ್ನು ಹಾಕ್ತಾರೋ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಈಗ ಮಹಿಳೆಯರಂತರೂ ಆಕ್ರೋಶ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. BJP ನಾಯಕರ ಪ್ರೆಷರ್ ಮೇಲೆ ಸದ್ಯಕ್ಕೆ ಎಲ್ಲ ಸತ್ಯವೂ ಹೊರಬಿದ್ದಿದೆ. ನೋಡೋಣ, ಚಳಿಗಾಲದ ಅಧಿವೇಶನ ಮುಗಿತದೆ ಈಗ. ಸೊ ಈಗ ನಿಮಗೆ ಯಾವ ಕಂತುಗಳನ್ನು ಹಾಕ್ತಾರಂತ ಕಾಯ್ದು ನೋಡೋಣ. ಸೊ ಈ ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.